ಚಲೋ ಹತ್ರ ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಬೇವೂರು ಬಾಗಲಕೋಟೆ ತಾಲೂಕು. ನಾನು ಶ್ರೀಕಾಂತ್ ಬಿಲಿಕೇರಿ ಮಾತಾಡಕತ್ತೀನಿ. ಸೀನಲ್ಲಿ ನೋಡ್ತಾ ಇದ್ದೀರಿ ಎಸ್.ಎಂ. ಖೇಡ್ಗೆ ಗುರುಗಳನ್ನು. ಎಸ್.ಎಂ. ಖೇಡ್ಗಿ ಅನ್ನುವಂಥ ಹೆಸರೇ ಒಂದು ದೊಡ್ಡದು. ಈ ಭೀಮಾ ತೀರದ ರಂಗ ಭೀಷ್ಮ ಅಂತಾರ, ರಂಗ ಭೀಮ ಅಂತಾರ. ಅತಿ ಹೆಚ್ಚು ಗುರುತಿಸ್ಕೊಂಡದ್ದು ಕವಿಗಳಾಗಿ. ಹಾಗೆ ಪುಸ್ತಕಗಳನ್ನು ಮಾರಾಟ ಮಾಡ್ತಕ್ಕಂಥ ಒಂದು ಅಂಗಡಿನಿದೆ. ಯಾವುದೇ ಪುಸ್ತಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಸಿಗಲಿಲ್ಲ ಅಂದ್ರೆ ಇಲ್ಲಿ ಸಿಕ್ಕೇ ಸಿಗುತ್ತೆ. ಈ ಪುಸ್ತಕ ನನಗೆ ಸಿಕ್ಕಿಲ್ಲ ಅಂದ್ರೆ ಆ ಪುಸ್ತಕ ಖಂಡಿತ ಸಿಗುತ್ತೆ. ಬಿಜಾಪುರದಲ್ಲಿ ನಟರಾಜ್ ಬುಕ್ ಸ್ಟಾಲ್ ಅಂತಿದೆ, ಅವರೇ ಮಾಲೀಕರಿದ್ದಾರೆ. ಅವರು ನಟರಾದಂಥವ್ರು, ಕಲಾವಿದರಾದಂಥವ್ರು, ತಂಡದ ಮಾಲೀಕರಾಗಿರ್ತಕ್ಕಂಥವ್ರು, ಟ್ರೂಫ್ ನಾಟಕಗಳಿಗೆ ಅತಿ ಹೆಚ್ಚಾಗಿ ವೃತ್ತಿ ರಂಗಭೂಮಿಗೆ ಹೆಚ್ಚು ನಾಟಕಗಳನ್ನು ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥವ್ರು. ಅವ್ರನ್ನ ಮಾತಾಡಿಸೋದಕ್ಕಿಂತ ಮುಂಚೆ, ಅವ್ರ ಬದುಕಿನ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಇಲ್ಲಿ ಇರ್ತಕ್ಕಂಥ ಫೋಟೋಗಳನ್ನು, ಅವ್ರು ಯಾರು ಫೋಟೋಗಳು, ವಿಪರೀತ ಫೋಟೋಗಳು, ಅವ್ರ ಫೋಟೋ ಸಂಗ್ರಹದಲ್ಲಿ ಎಷ್ಟು ಫೋಟೋಗಳಿದಾವಂದ್ರೆ ಎಷ್ಟೋ ಜನ ಹೆಸರು ಕೇಳಿವಿ ಬಟ್ ನೋಡಿಲ್ಲ. ಯಾರಪ್ಪ? ದುರ್ಗಾದಾಸ್ ಅವರು, ಹಾಗೆ ಬಾಲಗಂಧರ್ವರು, ಹಂದಿಗನೂರು ಸಿದ್ದರಾಮಪ್ಪನವರು, ಎನ್ ಬಸವರಾಜ್ ಅವ್ರ ಫೋಟೋಗಳು ಇವತ್ತಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸಿಗ್ತಾವು. ಆದ್ರೆ ಬಹುತೇಕ ಹಳೆಯ ಕಲಾವಿದರು, ಈ ಅಮೀರ್ ಭಾಯಿ ಕರ್ನಾಟಕ ಆಗಿರ್ಬೋದು, ಗೋಹರ್ಜಾನ್ ಕರ್ನಾಟಕ ಆಗಿರ್ಬೋದು, ಗುಬ್ಬಿ ವೀರನ್ ಅವ್ರದ್ದು ಸಿಕ್ಕುತ್ತೆ. ಹೀಗೆ ಎಷ್ಟೋ ಅಪರೂಪದ ಫೋಟೋಗಳ ಸಂಗ್ರಹ ಅವ್ರ ಸಂಗ್ರಹದಲ್ಲಿದೆ. ಒಂದು ಸಾರಿ ಆ ಎಲ್ಲ ಫೋಟೋಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಗೊಳ್ಳೋಣ. ಆ ನಂತರ ಟಾಪಿಕ್ ಮುಂದೆ ಬರ್ತೀವಿ. ಬರ್ತೀರ ಗುರುಗಳೇ? ಓಕೆ ಗುರುಗಳೇ, ಅಲ್ಲಿದಾರಲ್ಲ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ನಾನೇ ಅದು. ಹಾ, ಈ ಕಡೆ ಸಂಗೊಳ್ಳಿ ರಾಯಣ್ಣ ಪಾತ್ರ ಮಾಡಿದಾಗಿಂದು. ಸಂಗೊಳ್ಳಿ ರಾಯಣ್ಣ ಪಾತ್ರ ಮಾಡಿದ್ರಿ, ಅದು ತಾವು ಬರೆದ ನಾಟಕ? ನಾನು ಬರೆದ ನಾಟಕನೇ. ಅದ ಆಮೇಲೆ ಅದ್ರ ಪಕ್ಕದಲ್ಲಿರೋ ಫೋಟೋ ಅದು ದುತ್ರಿಗೌಡ ಸಂಪತ್ತಿಗೆ ಸವಾಲು ನಾಟಕದ್ರಿ. ಅದು ಭದ್ರಿ ಪಾತ್ರ ಮಾಡಿದ್ರು. ಭದ್ರಿ ಪಾತ್ರ ಸಂಪತ್ತಿಗೆ ಸವಾಲು ನಾಟಕದ ಒಂದು ಇತಿಹಾಸನ ಒಂದು ದಾಖಲೆ ಕೂಡ. ಅಣ್ಣವರು ಕೂಡ ಅದಕ್ಕೊಂದು ದೊಡ್ಡ ಇರುವಂತದ್ದು. ಅದು ಯಾವ ಪಾತ್ರ ಸರ್? ಇದು ಚಿತ್ರಾಂಗದ ಚಿತ್ರಾಂಗದ ನಾಟಕ. ಯಾರು ಬರೆದ ನಾಟಕ? ಕಂದಗಲ್ ಹನುಮಂತರಾಯರ. ಕಂದಗಲ್ ಹನುಮಂತರಾಯರ ನಾಟಕ. ಕಂದಗರಾಯರ ನಾಟಕ ಅದು. ಈ ಕಡೆ ಇರೋರು ಯಾರು? ಅದು ನಾನೇ ರೀ. ಅದು ಅಣ್ಣ ಈ ಕಡೆ ಬನ್ನಿ ಸ್ವಲ್ಪ, ಕ್ಯಾಮ್ರಾದವ್ರು ಈ ಕಡೆ. ಬಟ್ಟೆ ಮಾಡ್ತಾ ಇದ್ರು ಇಲ್ಲಿ ಅಲ್ಲಿ ಆ ಫೋಟೋ. ಹಾ, ಅವ್ರು ಯಾರು ಗುರುಗಳ? ಅದು ನಾನೇ. ಕಚೇರಿ ಬೇರೆ ನಾಟಕ ಅಂತ ಪೌರಾಣಿಕ. ಅಂದ್ರ ಪೂರ ತೆಳಗಿದ್ರಿ ಮೊದಲು? ಹಾ, ಭಾಳ ತೆಳಗಿದ್ದೀರಿ. ಈ ಕಡೆ ಫೋಟೋ ಸರ್, ಇದು ದುರ್ಯೋಧನ ಪಾತ್ರ, ರಕ್ತರಾತ್ರಿ ಕಂದಗಲ್ ಹನುಮಂತರಾಯರದು. ಅದು ಪಾತ್ರ ಅದು ನಾನು ಬರೆದಿದ್ದೆ. ಅಂಟೂರು ಬಾಳಸಾಹೇಬದೊಳಗೆ ಠಾಕ್ರೆನ ಪಾತ್ರ. ಅದು ಠಾಕ್ರೆ ಅವ್ರ ಪಾತ್ರ. ಇಲ್ಲಂತೂ ಪ್ರಶಸ್ತಿಗಳಂತೂ ಸಾಕಷ್ಟು. ನಿಮ್ ಪ್ರಶಸ್ತಿ ಬಗ್ಗೆ ಮಾತಾಡೋದೇ ಬೇಡ. ಜೊತೆಗೆ ಮಾತಾಡಿದ್ವಿ. ಎಷ್ಟು ಪ್ರಶಸ್ತಿಗಳು ಬಂದು, ಎಷ್ಟು ಪುರಸ್ಕಾರಗಳು ಬಂದು ಲೆಕ್ಕಕ್ಕಿಲ್ದಂಗೆ ಐತಿ. ಹಾಗೆ ಇಲ್ಲಿ ಯಾರು ತಿಮ್ಮಪ್ಪನವರು ಅಂದ್ರೆ ಯಾರು ಗುರುಗಳು? ಇವರು ಹಳಿ ನಟರು. ಇವರು ಹಾ, ಏನ್ರಿ ಹಳಿ ನಟರು ಅಂತಂದ್ರೆ ಎಲ್ಲರಿಗೂ ಬಹಳ ಬೇಕಾದವರು. ಅವರು ಒಳ್ಳೆ ನಮ್ಮ ಕರ್ನಾಟಕದವರು. ಇವೆಲ್ಲ ನನ್ನ ಹತ್ರ ಇದ್ದಿದ್ದೆಲ್ಲ ಅದೇ, ಎಲ್ಲ ಕರ್ನಾಟಕದವ್ರೆ. ಹಾಗೆ ಇಲ್ಲಿ ಇರ್ತಕ್ಕಂಥವ್ರು ಹೂವಿನ ಹಡಗಲಿ ವೀರಭದ್ರಪ್ಪನವರು. ಸ್ವಲ್ಪ ಹತ್ರ ಬನ್ನಿ ಗುರುಗಳು, ಈ ಕಡೆ ಹಿಡೀರಿ. ಹಾ, ಇಲ್ಲಿ ಮೇಲ್ಗಡೆ ಇರೋರು ಯಾರು? ದುರ್ಗಾದಾಸರು ಅವರು. ಇವರು ದುರ್ಗಾದಾಸರು. ಇವರು ಹೂವಿನ ಪ್ರಿಯರು. ಇವ್ರು ಹೂವಿನ ಹಡಗಲಿ ಅಲ್ಲಿ ತೆಳಗೆ ಬರ್ತೀನಿ. ವೀರಭದ್ರ ಪ್ರಸನ್ನ ಅವರು. ಇವರು ಯಾರು? ಗೋಹರ್ಜಾನ್ ಅವರು. ಆಮೇಲೆ ಚೆನ್ನಪ್ಪ ಬೋರಣ್ಣವರ ಸ್ತ್ರೀ ಪಾತ್ರಧಾರಿ ಕಲಾವಿದರು. ಲಾಡ್ ಸಾಬ್ ಅಮೀನ್ಗಡ ಹೆಸರು ಕೇಳಿದ್ದೀವಿ, ನೋಡಿರ್ಲಿಲ್ಲ. ಇವತ್ತೇನು ಜಂಗಿ ಅವರು ಇದಾರಲ್ಲ, ಅವರ ಅಜ್ಜಾರನ ಅಪ್ಪ ಅವರು ಅಂತ ಅಂದ್ರು ಅಷ್ಟೇ. ಆಲೂರು ವೆಂಕಟರಾಯರು ಇಲ್ಲಿದ್ದಾರೆ. ಹಾಗೆ ಗುಬ್ಬಿ ವೀರಣ್ಣ ಅವರು, ಮಾಸ್ಟರ್ ಹಿರಣ್ಣಯ್ಯ, ಬಿ ಸರೋಜಾದೇವಿ, ನರ್ಗೀಶ್ ಅವರೆಲ್ಲ ಗೊತ್ತಿರ್ತಾರೆ. ಸುಭದ್ರಮ್ಮ ಮನ್ಸೂರ್ ಅವರು ಇಲ್ಲಿದ್ದಾರೆ. ಸುಭದ್ರಮ್ಮ ಮನ್ಸೂರು. ಆಮೇಲೆ ಶಿಶುನಾಳ ಶರೀಫ್ ಅಜ್ಜ ಅವರು, ಶೇಕ್ಸ್ಪಿಯರ್, ಕೃಷ್ಣರಾಯರು, ಡಿ.ವಿ.ಜಿ ಅವರು ಸಾಹಿತಿಗಳದಾರ. ಕುವೆಂಪು ಅವರು ಅದಾರ. ಹಾಗೆ ಮೇಲೆ ಉಸ್ತಾದ್ ಯಾರು ಹೇಳ? ಉಸ್ತಾದ್ ಜಾಕಿರ್ ಹುಸೇನ್ ಅವರು, ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ಗಂಗೂಬಾಯಿ ಹಾನಗಲ್ರು, ಪನ್ನಾಲಾಲ್ ಘೋಷ್ ಅವರು, ಹೆಸರು ಕೇಳಿದ್ವಿ. MS ಸುಬ್ಬಲಕ್ಷ್ಮಿ ಅವರು, ಅವರು, ಉಸ್ತಾದ್ ಬಡೆ ಗುಲಾಮ್ ಖಾನ್ ಅವರು. ಯಾರು ಸರ್ ಉಸ್ತಾದ್ ಬಡೆ? ಸಂಗೀತದ ದೊಡ್ಡ ಇದು ರೀ ಅವರು. ಹೌದಲ್ಲ, ಆಮೇಲೆ ಹೇಳ್ತೀನಿ ಅದ್ರ ಸ್ಟೋರಿ ನಿಮ್ಗೆ. ಓಕೆ. ಆಮೇಲೆ KR ಮೆಹಬೂಬ್ ಅಂತ. ಹೌದು,
ಯಾ ಮೆಹಬೂಬ್ ನನ್ನ ಸೋದರ ಅವ್ರಿ. ಹಾ 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 ಅಂದ್ರೆ ನನಗೆ ನಾಟಕ ಕಂಪ್ನಿಗೆ ಕರ್ಕೊಂಡೊಯ್ದು ನಾಟಕ ಕಂಪ್ನಿಗೆ ನಾನು ಇಷ್ಟೆಲ್ಲ ಬೆಳಿಲಿಕ್ಕೆ ನಾಟಕ ಕಂಪ್ನಿ ಕರ್ಕೊಂಡೊಯ್ಲಿಕ್ಕೆ ಮೇನ್ ಕಾರಣ ಅವರೇ ಮೆಹಬೂಬ್ ಸಾಬ್ ಮೆಹಬೂಬ್ ಖೇಡ್ಗೆ ಅವರು. ನನ್ನ ಸೋದರ ಮಾವರೇ ಅವರು, ಸೋದರ ಮಾವನವರು ಅವರೇ ಕರ್ಕೊಂಡು ಬಂದ್ರು. ಇಲ್ಲಿ ಇದು ಮಧುಚಂದ್ರ ಹಲಸಂಗಿ. ಹೌದು ಹಲಸಂಗಿ ಮಧುಚಂದ್ರ ಅವರು ಅದು ಏನು ಕವಿಗಳು, ದೊಡ್ಡ ಕವಿಗಳು, ಬದ್ಧಾತ್ಮ ಬಹಳ ದೊಡ್ಡ. ಈ ಬೇಂದ್ರೆ ಅವರ ಜೊತೆಗೆ ಅವ್ರಕ್ಕಿಂತ ಇದು ಅವರು ಅವ್ರು ಬರೆದದ್ದು ನಾಟಕನ ನಾಟಕ ಇಲ್ಲ, ಕವಿಗಳು ಅವರು. ಕವಿಗಳು ಕವಿತೆ ಬರೀತಿದ್ರು. ಕವಿತೆ ನನ್ನನಲ್ಲ ಅಂತ ಅವ್ರ ಹೆಸರಾಂತ ಕವಿಗಳು. ಹೌದಲ್ರಿ? ನನ್ನನಲ್ಲ ಅಂತ. ಆಮೇಲೆ ಇದು ಕಾರಂತರು ಇದಾರೆ. ಕಾರಂತರು ಕಾರಂತರು ಇವೆಲ್ಲ ಹಿಂದಿನ ನಾಟಕ ಕಂಪನಿ ಮಾಲೀಕರು. ಹಾ ಬಾಬಾ ಸಾಲಹಳ್ಳಿ ಬಾಬಾ ಬಾಬಾ ನಾನು ಅವರು ಹತ್ತಿರದಿಂದ ನೋಡಿದ್ದೇನೆ ಅವ್ರನ್ನ. ಅಲ್ಲಿದ್ದ ರೆಹಮಾನ್ ಜಾನ್ರಿ, ಕುಕ್ನೂರಮ್ಮ. ಓ ಕುಕ್ನೂರ್ ರೆಹಮಾನ್ ಅಮ್ಮನ ಫೋಟೋ ಇಲ್ಲಿ ನೋಡಿದ್ದೇನೆ. ಅಲ್ಲಿಂದ ಗೋರ್ಜಾನ್ ಬಾಯಿ ಅವ್ರಿ, ಗೋರ್ಜನಮ್ಮ ಅವರು ವರದಾಚಾರ. ಹಿರಣ್ಣಯ್ಯನವ್ರಿ. ಹಿರಣ್ಣಯ್ಯ ಅಂದ್ರೆ ಮಾಸ್ಟರ್ ಹಿರಣ್ಣಯ್ಯ ಅಂತಾರಲ್ಲ ಅವರ ಯಾವ ಎಲ್ರಿ ಅವ್ರ ಅಪ್ಪರಿ ಅವರು ಕೆ ಹಿರಣ್ಣಯ್ಯನವರು. ಕಲಾವಿದ ಇವರು ಅಪ್ಪುರಾಜ್ ಮುಧೋಳ. ಅಪ್ಪುರಾಜ್ ಮುಧೋಳ ಅವ್ರಿ ಅವರು. ಇವತ್ತು ಅವ್ರ ಫೋಟೋ ನೋಡಿದೆ ನಾನು. ಅಪ್ಪುರಾಜ್ ಈ ಗೋಕಾಕ್ ಬಸವಣ್ಣಪ್ಪನವ್ರ ಕಂಪನಿಗೆ ಏನೋ ಸಂಬಂಧ ಇತ್ತು. ಅವ್ರು ಅಲ್ಲೇ ತಯಾರಾದವ್ರು, ಅಲ್ಲೇ ಕಲಾವಿದರ ಕಾರ್ಖಾನೆ ಅದು. ಹೂವಿನಲ್ಲಿ ಅವರು. ಹಾ ಇವರು ಅಣ್ಣಿಗೇರಿ ಅಬ್ದುಲ್ ಸಾಹೇಬ್ರ ಪುಷ್ಪಮಾಲಾ ಅಣ್ಣಿಗೇರಿ ಅವ್ರ ಬಗ್ಗೆ ಮಾತಾಡಿದ್ದೆ, ಬಟ್ ನೋಡಿದ್ದಿಲ್ಲ ನಾನು ಕೂಡ. ಅದೇ ಮೊದಲನೇ ರಂಗಭೂಮಿಯ ಕಲಾವಿದೆ ಗಂಗೂಬಾಯಿ ಗುಳೇದಗುಡ್ಡ, ಮೊದಲ ನಟಿ ಗಂಗೂಬಾಯಿ ಗುಳೇದಗುಡ್ಡ. ಗೌರ್ಜಾನ್ ಹಾಗೆ ಗರುಡ ಸದಾಶಿವರಾಯರ್ದು ಒಂದು ಸ್ವಲ್ಪ ಜೂಮ್ ಮಾಡಿ ತೋರಿಸಿಸ್ತಾರ. ಗರುಡ ಸದಾಶಿವರಾಯರ್ನು, ಸುಬ್ಬಯ್ಯ ನಾಯ್ಡು ಅವ್ರನ್ನ, ಆಮೇಲೆ ವಾಮನ್ ರಾಯರು, ಸಿರಟಿ ವಾಮನ್ ರಾಯರ್ನ ಸ್ವಲ್ಪ ಹತ್ತಿರದಿಂದ ತೋರಿಸಿ. ಹಾಗೆ ಇಲ್ಲಿ ಇರೋರು ಯಾರು ಗುರು ಮುಗಿಸಲಿ ಇದು ಯಾವ್ದು ಇಲ್ಲಿ AR ಮೆಹಬೂಬ್ ಗುರುಗಳು. ಸ್ವಲ್ಪ ಹತ್ತಿರದಿಂದ ತೋರಿಸಿದ್ರು. ಇವರು ಬಾಲಗಂಧರ್ವರು. ಅಂದರೆ ಯಾವ ಪುರುಷನು ಇವರಿಗೆ ಗಂಡು ಅಂತ ಗೊತ್ತಿಡ್ಲಾರ್ದವ ಬಾಲಗಂಧರ್ವರು. ಹಂದಿರು ಸಿದ್ದರಾಮಪ್ಪನವ್ರ. ಇಲ್ಲಿ ಯಾರಿದ್ದಾರೆ? ಇಲ್ಲಿ ಅಲ್ಲಿ ವಸ್ತು ಆಗಿದೆ ಸರ್, ಇದು ಉಮರ್ ಖಾಯಂ ಆಗಿದೆ ಅದಾಗಿದೆ. ಇಲ್ಲಿ ಯಾರು ಕಲಾವಿದರು ಅದಾರ? ಅರ್ಶಿಗುಡಿ ಅವರು. ಅರ್ಶನಗುಡಿ ಅವರು. ಸ್ವಲ್ಪ ಹತ್ತಿರದಲ್ಲಿ ಬನ್ನಿ ಗುರುಗ, ಸ್ವಲ್ಪ ಹತ್ತಿರದಲ್ಲಿ ತೋರಿಸಿದ್ರು. ಅರ್ಶನಗುಡಿ ಗುರು, RR ಅರ್ಶನಗುಡಿ, BR ಅರ್ಶನಗುಡಿ ಅವರು. ಇವರು ಆಶಾ ನನ್ನ ಸಂಗೊಳ್ಳ ನಾಟಕದಲ್ಲಿ ಕಿತ್ತೂರು ಚೆನ್ನವನ್ನು ಪಾಠ ಮಾಡೋರು. ಆಶಾರಾಣಿ ಬಿಜಾಪುರದವರು. ಕೋಲಾರ ಅಂತ ಹೇಳಿ ಸ್ವಲ್ಪ ಹತ್ತಿರದಲ್ಲಿ ಬರೀ ಗುರುಗ. ಹಾಗೆ ಇಲ್ಲಿ ತಮ್ಮದೇ ಇದೆ. ಇದು ಯಾವ ನಾಟಕ ಸರ್? ಸವಾಲ್ ಇರ್ಬೇಕು ಅನ್ಕೊಂತೀನಿ. ಇಲ್ಲೆಲ್ಲ ಆಯ್ತು. ಆಮೇಲೆ ಮಾಲ್ತಿಶ್ರೀ ಮೈಸೂರು ಗೊತ್ತು, ಅವ್ರ ಮಾಲ್ತಿಶ್ರೀ ಮೈಸೂರು ಅಮ್ಮನ್ ನೋಡಿದ್ವಿ. ಹಾಗೆ ತಮಗೆ ಬಂದಿರತಕ್ಕಂಥ ಪ್ರಶಸ್ತಿಗಳು ಇಲ್ಲಿದಾವ ಕಾಣಿಸ್ತದೆ. ಇದು ಯಾವ ಪ್ರಶಸ್ತಿ ಗುರುಗಳು? ಇದು ಗೋಕಾಕದಾಗ ಮೊನ್ನೆ ಯಾವ್ದ್ರಿ ಇವರು ಬಸವಣ್ಣಪ್ಪ ಮತ್ತು ಅರಸನಗುಡಿ ಅವ್ರಿಗೆ ಅಂದ್ರೆ ಅವ್ರ ಹೆಸರಿನಿಂದ ಕೊಡ್ತಾರಲ್ಲ ಬಾಲ್ತೆ ಅವರು. ಹೌದ್ರಿ, ಅವ್ರು ಕೊಟ್ಟಿದ್ದ ಪ್ರಶಸ್ತಿ ಇದು. ಅದು ಇಲ್ಲಿ ಅದು ಹೂವಿನ ಹಡಗಲಿಯಲ್ಲಿ MP ಪ್ರಕಾಶ್ ಅವರು ಕಾರ್ಯಕ್ರಮ ಮಾಡಿದ್ರು. ಅಲ್ಲಿ ಗೊತ್ತಿರ್ಲಾರ್ದು ಬಜ್ಜಿನ ಕರ್ಕೊಂಡೊಯ್ದು ಅವನಿಗೆ ಪ್ರಶಸ್ತಿ ಕೊಡಿಸಿದ್ದೆ ನಾನು. ಎಲೆಮರಿಯ ಕಾಯಿ ಯಾರಿಗೂ ಮಾಡಿದ್ದಿಲ್ಲ. ಅವ ಒಳ್ಳೆ ಕವಿ, ಅವನಿಗೆ ಕರ್ಕೊಂಡೊಯ್ದು ಅಲ್ಲಿ ಪ್ರಶಸ್ತಿ ಕೊಡಿಸಿದ್ದೆ ನಾನು. ಒಳ್ಳೆ ಕೆಲಸ ಸರ್. ಯಾಕಂದ್ರೆ ಪ್ರಶಸ್ತಿಗಳನ್ನು ಅಲ್ಲಿ ಇರೋದು ಅದು ನನ್ನ ರಾಜ್ಯೋತ್ಸವ, ಇದು ಅಕಾಡೆಮಿ ಪ್ರಶಸ್ತಿ. ಇದು ಈ ಪ್ರಶಸ್ತಿ SM ಕೃಷ್ಣ ರಾಜ್ಯೋತ್ಸವ ಪ್ರಶಸ್ತಿ. ಅದು ಶ್ರೀಯವರು ಸಂಸ್ಕೃತಿ ಇಲಾಖೆಯೊಳಗೆ ಕೊಟ್ಟ ಪ್ರಶಸ್ತಿಗಳು. ನನ್ನ ಬಗ್ಗೆ ನಾಟಕ ಬರೆದಿದ್ದದು. ನಾಟಕ ಕೂಡ ಇದೆ ಇದರಿಂದ 3 ಹಾಕದವ್ರಿ. SM ಖೇಡ್ಗೆ ಅಂತ ತಾವೇನಾದ್ರು ಗೂಗಲ್ ನಲ್ಲಿ ಆಗಲಿ ಯೂಟ್ಯೂಬ್ ನಲ್ಲಿ ಆಗಲಿ ಯಾವುದೇ ಜಾಗದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡಿದರೆ SM ಖೇಡ್ಗೆ ಅವ್ರನ್ನ ಕುರಿತು ಬರೆದಿರ್ತಾರಂತಕ್ಕಂಥ ಒಂದು ಪುಸ್ತಕ ಕೂಡ ಬರುತ್ತೆ. ಯಾರು ನಾಟಕ ಅಕಾಡೆಮಿ ಅವರು ಬರೆಸಿದ್ದು, ಅದನ್ನು ಗವೀಶ್ ಹಿರೇಮಠ ಸರ್ ಬರೆದಿದ್ರು. ಇಲ್ಲ, ಅದು ಅವರು ಯಾರು ಆಲೂರವರು ಬರೆದ್ರೆ ನಾಗೂರ್ AL ನಾಗೂರ್ ಅವರು. AL ನಾಗೂರ್ ಅವರು ಬರೆದಿರತಕ್ಕಂಥ ಪುಸ್ತಕ ಇದು. ನಮ್ಮ ಖೇಡ್ಗೆ ಗುರುಗಳನ್ನೇ ಬರೆದಿರೋದು ಅಕಾಡೆಮಿಯವರು ಬರೆಸಿದ್ದು, ರಾಜ್ಯ ಸರ್ಕಾರದವರು ಬರೆಸಿರ್ತಕ್ಕಂಥ ಪುಸ್ತಕ ಇದು. ತಮ್ಮ ಗೂಗಲ್ ನಲ್ಲೂ ಕೂಡ ಸಿಕ್ಕುತ್ತೆ.
ಗೂಗಲ್ನಲ್ಲಿ ಹೋಗಿ ಒಂದು SM ಖೇಡ್ಗೆ ಅಂತ ಹೊಡೆದ್ರೆ ಆ ಪುಸ್ತಕನೇ ಬರುತ್ತೆ. ಓಕೆ, ಹಾಗೆ ಇಲ್ಲಿರ್ತಕ್ಕಂಥ ಪ್ರಶಸ್ತಿ ಅದ್ಯಾವು? ಶೋಲಾಪುರದಲ್ಲಿ ಹ್ಞೂನ್ರಿ. ಹುತಾತ್ಮ ರಂಗಮಂದಿರದಲ್ಲಿ ನಾನು ಪಾತ್ರ ಮಾಡೋ ಮುಂದೆ ಹ್ಞೂನ್ರಿ. ಅಲ್ಲಿ ಒಬ್ಬ ದೊಡ್ಡ ಯಜಮಾನರು ಹ್ಞೂನ್ರಿ ಸದಾಶಿವ ತಮಶೆಟ್ಟಿ ಅಂತ ಹೇಳಿ ಹ್ಞೂನ್ರಿ ಅವರು ನನಗೆ ಸನ್ಮಾನ ಮಾಡಿದ್ದು ಸ್ಟೇಜ್ ಮೇಲೆ. ಹಾ, ಇದು ಇಲ್ಲಿ ಅಣ್ಣವ್ರು ಅದಾರ. ಹ್ಞೂ ರೀ, ಅಣ್ಣವ್ರ ಜೊತೆನಲ್ಲಿ ಪ್ರಶಸ್ತಿ ತಗೊಂಡಿದ್ರು ಅಣ್ಣವ್ರ ಕೈಯಿಂದ. ಅಣ್ಣವ್ರ ಕಡೆ ಏನಂದ್ರೆ ಗುಬ್ಬಿ ವೀರಣ್ಣನವರ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಹ್ಞೂನ್ರಿ ಅಲ್ಲಿ ಮಾಡಿದ್ರಿ. ಅಲ್ಲಿ ಮಾಡಿರ್ತಕ್ಕಂಥದ್ದು. ಇದು ಸುಧೀರ್ ಸರ್ ಇದ್ದಾರೆ. ಸುಧೀರ್ ಅವರು ಇಲ್ಲಿ ಕ್ಯಾಂಪ್ ಮಾಡಿದ್ರು. ಅವರು ಅವ್ರ ಮನೆಯವರು ಹ್ಞೂನ್ರಿ ಕ್ಯಾಂಪ್ ಮಾಲ್ತೇಮ. ಹಾ. ಮಾಲ್ತಮ್ಮನವರು ನನಗೆ ಕರೆಸಿ ಸ್ಟೇಜ್ ಮೇಲೆ ಸನ್ಮಾನ ಮಾಡಿ ಇದು ಕೊಟ್ಟಿದ್ದು. ಹಾ, ಇಲ್ಲಿ ದುತ್ತೂರಿಗೆ ಅವರು ಟ್ರಸ್ಟಿಯಿಂದ ಕೊಟ್ಟಿದ್ದು. DC ಅವರು ಕರೆಸಿ ಬಾಗಲಕೋಟೆ ರಾಜ್ಯ ಸರ್ಕಾರದ್ದು. ರಾಜ್ಯ ಸರ್ಕಾರದ ಪ್ರಶಸ್ತಿ. ಓಕೆ, ಇಲ್ಲಿಗೆ ಭಾಗ ಒಂದನ್ನ ಮುಕ್ತಾಯ ಮಾಡ್ತೀನಿ. ಇಲ್ಲಿ ಜಾಸ್ತಿನೇ ಇದೆ ರಾಜ್ಯ ಪ್ರಶಸ್ತಿಗಳು. ಯಾವುದು? ಇದು ಅಕಾಡೆಮಿ ಪ್ರಶಸ್ತಿ, ಇದು ಅಕಾಡೆಮಿ ಪ್ರಶಸ್ತಿ, ಅದು ರಾಜ್ಯ ಪ್ರಶಸ್ತಿ, ಇದು ರಾಜ್ಯ ಪ್ರಶಸ್ತಿ, ಇದು ಅಕಾಡೆಮಿ ಪ್ರಶಸ್ತಿ. ಅಲ್ಲಿ ಯಾವ್ದ್ರಿ? ಅದು ಕಿತ್ತೂರೊಳಗ ಗರಗದ ಮಡಿವಾಳೇಶ್ವರ ನಾಟಕಗಳ ಮುಂದೆ ಕಿತ್ತೂರು ಸಂಸ್ಥೆಯವರು ಕೊಟ್ಟಿದ್ದು ಅದು ನನಗೆ. ಓಹೋ, ಅದು ಓಕೆ. ಇಲ್ಲಿ ಜಯಂತಿ ಅವ್ರ ಜೊತೆಗೆ ಒಂದು ಅದು ಯಾವುದು ದಾನಮದೇವಿ ಪಿಕ್ಚರಲ್ಲಿ ಪಾತ್ರ ಮಾಡಿದ್ರಿ ಜಯಂತಿ ಅವ್ರ ಜೊತೆನಲ್ಲಿ. ಗತ್ತರ್ಗೆ ಭಾಗಮ್ಮಂದು ಅಲ್ರಿ, ಗುಡ್ಡದ ದಾನಮ್ಮ. ಓಕೆ, ಎಷ್ಟು ನಿಮಿಷ ಆಯ್ತು ಸರ್ ಅದು? 11:30 ಇರಲಿ. ಆಮೇಲೆ ಇಲ್ಲಿ ಇರ್ತಕ್ಕಂಥ ಪ್ರಶಸ್ತಿ ತೋರಿಸಿ ಸರ್. ಸಾಳುಂಕ್ಯರ ಮಗ ಹ್ಞೂನ್ರಿ ಅವ್ರ ತಂದೆಯವರ ಸ್ಮರಣಾರ್ಥ ಕಾರ್ಯಕ್ರಮ ಮಾಡಿದಾಗ ಈ ಪ್ರಶಸ್ತಿ ಕೊಟ್ಟಿದ್ದು. ಇದು ಗುಡಿಗೇರಿ ಕಂಪನಿಯವರು ಮಾಡಿದ್ದು ಸನ್ಮಾನ. ಇದು ಸಾಹಿತ್ಯ ಪರಿಷತ್ತವರು. ಸಾಹಿತ್ಯ ಪರಿಷತ್ತು ನಾಟಕ ಬರೆದದ್ದಕ್ಕೆ ಇಲ್ಲ, ಸಾಹಿತ್ಯ ಪರಿಷತ್ತವರು ನನ್ನ ನಾಟಕ ಒಂದು ಅಖಿಲ ಭಾರತ ಸಾಹಿತ್ಯ ಪರಿಷತ್ 80 ಎಷ್ಟು ವಿಷಯ ಮಾಡೋದ್ರಲ್ಲಿ 2013 ಸಾಹಿತ್ಯ ಸಮ್ಮೇಳನ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆಯ್ತಲ್ಲ, ಆ ಸಮ್ಮೇಳನದೊಳಗೆ ನಂದೊಂದು ನಾಟಕ ಗರಗದ ಮಡಿವಾಳೇಶ್ವರ ನಾಟಕ ಅಂತ ಅನ್ನೋದು ಅದಕ್ಕೆ ಪ್ರಿಂಟ್ ಮಾಡಿ ಇದೊಂದು ನನಗೆ ಸಾಹಿತ್ಯ ನೆನಪಿನ ಕಾಣಿಕೆ ಅಂತ ಕೊಟ್ರು. ಆಮೇಲೆ ಇಲ್ಲಿ ತೋರಿಸ್ತಕ್ಕಂಥ ಪ್ರಶಸ್ತಿಗಳು ಅದಾವ. ಸ್ವಲ್ಪ ಈ ಕಡೆ ಬನ್ನಿ. ಇಲ್ಲಿದೆ. ಇದು ಯಾವ ಪ್ರಶಸ್ತಿ? ಇದು ಮರಾಠಿ ಬರೆದಿದೆ. ಇದು ಬಿಜಾಪುರದಲ್ಲಿ ರೀ. ಇದು ಒಂದು ಸಮಾರಂಭ ಮಾಡಿದ್ರು ಅವರು. ಮುಸ್ಲಿಮ್ಸ್ ಸಮಾಜ, ನದಾಬ್ ಸಮಾಜ ಅಂತ ಹೇಳಿ. ಆ ನದಾಬ್ ಸಮಾಜದಲ್ಲಿ ನಾನು ಗೆಸ್ಟ್ ಮಾಡಿ ಕರೆದು ಸನ್ಮಾನ ಮಾಡಿದ್ದು. ಇಲ್ಲಿ ಇರತಕ್ಕಂಥ ಇದು ನಾಟಕ ಕಂಪನಿ ಮಾಲೀಕರು, ತೆಗ್ಗೇಳಿ ಕಂಪನಿ ಅವರು. ತೆಗ್ಗೇಳಿ ಕಂಪನಿ ನೋಡಿದೆ, ಅವ್ರ ಫೋಟೋ ಇದೆ, ನೋಡಿದೆ ಅವ್ರನ್ನ. ಅವ್ರ ತೆಗ್ಗೇಳಿ ಕಂಪನಿ ಅಂತಾರ. ಇಲ್ಲಿ ಕಲಾಚೇತನ ಅಂತ ಒಂದು ಸಂಸ್ಥೆ ಇದೆ, ರಾಜು ಶಿವಗುತ್ತಿ ಅಂತ ಹೇಳಿ, ಅವರು ಅದಕ್ಕೆ ಸನ್ಮಾನ ಮಾಡಿದ್ದು ನನಗೆ. ಅಲ್ಲಿಂದ ಇದು ಕುಮಾರಸ್ವಾಮಿ ಹಾನಗಲ್ ಕಂಪನಿ, ಶೇಖ್ ಮಾಸ್ಟರ್ ಕಂಪನಿ, ನಾನು ಕರೆಸಿ ಎಲ್ಲಾ ಕವಿಗಳಿಗೂ ಅವ್ರು ಸನ್ಮಾನ ಮಾಡಿದ್ದು ಆ ವೇಳೆಗೆ. ಅವರೇ ಬರ್ಸಿದ್ರು ತಮ್ಮ ಪುಸ್ತಕನ ಕೂಡ ಸರ್ಕಾರದಿಂದ. ಅವರೇ ಬರ್ಸಿದ್ದು. ಹೌದು, ಶೇಖ್ ಮಾಸ್ಟರ್. ಇಲ್ಲಿ ಇರೋ ಅಮ್ಮ ಯಾರು? ಈ ಜಯಮ್ಮ ಅವ್ರಿ, ಗುಬ್ಬಿವರಣ್ಣ ಅವ್ರ ಮನೆಯವರು. ಇವರು ಶತಮಾನೋತ್ಸವ ಕಾರ್ಯಕ್ರಮ ಮಾಡೋ ಮುಂದೆ ಕರದಲ್ಲಿ ಸನ್ಮಾನ ಮಾಡಿ ಇದು ಕೊಟ್ಟದ್ದು ನಮ್ಗೆ. ಚಿನ್ನದ ಗೊಂಬೆ ನಾಟಕ ಇವೆಲ್ಲ ಬಹಳ ಸನ್ಮಾನ ಬಿಡಿ. ಇವೆಲ್ಲ ಸನ್ಮಾನ. ಇದು ಗಂಗಾಧರ ಶಾಸ್ತ್ರಿಗಳು. ಇದು ಅಂದ್ರೆ ಚಿತ್ರದುರ್ಗದೊಳಗೆ ಸನ್ಮಾನ ಮಾಡಿ ಕಾರ್ಯಕ್ರಮ ಮಾಡಿ ಸನ್ಮಾನ ಮಾಡಿಸಿದ್ದು ಇದು. ಎಷ್ಟು ನಿಮಿಷ ಆಯ್ತಲ್ಲ? ಓಕೆ, ಭಾಗ 1 ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಹಾಗೆ 2ನೇ ಭಾಗವನ್ನ ಮತ್ತು ಮುಂದುವರಿಸ್ತೀನಿ. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ಪ್ರಶಸ್ತಿ ಪತ್ರಗಳನ್ನಂತೂ ಲೆಕ್ಕ ಮಾಡೋಕ್ಕಾಗಲ್ಲ. ಆ ಪ್ರಶಸ್ತಿ ಇಲ್ಲಿ ಏನು ಮೂಮೆಂಟ್ಸ್, ನೆನಪಿನ ಕಾಣಿಕೆಗಳಂತದವು, ಅವನ್ನ ಮಾತ್ರ ನಾವು ಸ್ವಲ್ಪ ಲೆಕ್ಕ ಮಾಡ್ಬೋದೇನ. ಆ ಪ್ರಶಸ್ತಿ ಪತ್ರಗಳಂತೂ ಲೆಕ್ಕ ಮಾಡೋಕ್ಕೆ ಸಾಧ್ಯತೆ ಇಲ್ದಂಗದ. ಇಲ್ಲಿಗೆ ಭಾಗ 1 ಮುಕ್ತಾಯ ಮಾಡ್ತೀನಿ, ಮತ್ತೆ 2ನೇ ಭಾಗ ಮುಂದುವರಿಸ್ತೀನಿ.